ಒಂದು ಮನುಷ್ಯನ ಕಡೆಗೆ ಒಂದು 100 ಕುರಿದಿತ್ತು. ಅಮ್ಮೇ ಕ್ವಾ ಕ್ವಾ ಹೇ ಕ್ವಾ ಏ. ಕುರಿ ಕರುತುನೆ ಅವನ ಹಿಂದ ಕಡೆಗೆ ಓಡೋಡ್ ಬಂದ್ವು ಬೆಟ್ಟದ ಕಡೆಗೆ. ಹಸಿರು ಹುಲ್ಲು ನೀರು ಅವಕ್ಕೆ ಸಿಕ್ಕುವಂಗೆ ಬೆಟ್ಟದ ಕಡೆಗೆ ಹೊಡ್ಕೊಂಡು ಹೋಗ್ತಾ ಇದ್ದ. ಈ ಕುರುಬ ಒಳ್ಳೆ ಚುರುಕು ಬುದ್ಧಿ, ಒಳ್ಳೆ ಧೈರ್ಯಶಾಲಿಯಾಗಿತ್ತ. ಒಂದು ಸಲ ಒಂದು ಕಾಡು ಹುಲಿ ಕುರಿ ತಿನ್ಬೇಕಂದು ಕುರಿ ಬೆನ್ನು ಬಂದು ಬಿತ್ತು. ಈ ಹುಲಿ ಕುರಿ ತಿಂಬಕ್ಕೆ ಬಂದಾಗ ಕುರಿ ತಿಂಬಕ್ಕಿಂತ ಮೊದಲೇ ಈ ಹುಲಿನೇ ಕೊಂದಾಕ್ಬಿಟ್ಟ ಕುರುಬ. ಆ ಕುರುಬ ಕಡೆಗೆ ಲಾಯ್ ಹುಲ್ಲಾದ ಬದಿಗೆ ಕುರಿ ಹೊಡ್ಕೊಂಡು ಹೋದ. ಹೊತ್ತು ಬೀಳುವಾಗ ಎಲ್ಲ ಕುರಿ ತನ್ನ ಕುಡು ಕರ್ಕೊಂಡು ಅವೇ ಅಂತ ಬಂದು ಅವನ ಕಡೆಗೆ ಎಲ್ಲ ಕುರಿ ಕರ್ಕೊಂಡು ಚಲೋ ದಾರಿಯಲ್ಲಿ ತನ್ನ ಹಟ್ಟಿಗೆ ಹೊಡ್ಕೊಂಡು ಬಂದ. ಆದರೆ ಒಂದು ಕುರಿಗೆ ಅವನು ಕರೆದು ಕೇಳಲಿಲ್ಲ. ಈ ಕುರಿ ಗ್ವಾಲೆ ತಪ್ಪಿ ಹುಲ್ಲು ತಿಂತೆ ದೂರ ಹೋಗ್ಬಿಟ್ಟಿತ್ತು. ಸಂಜೆ ಆಯಿತು, ರಾತ್ರಿ ಆಯಿತು, ನಾ ತಪ್ಪೋದು ಕುರಿಗೆ ಹೆದರಿಕೆ ಆಯಿತು. ಬಾಕಿ ಕುರಿಯೆಲ್ಲ ಮನೆಯಲ್ಲಿ ಸುಖವಾಗಿ ಹಟ್ಟಿಯಲ್ಲಿದ್ದ. ಹಟ್ಟಿಯಲ್ಲಿ ಕುರುಬ ಎಲ್ಲ ಕುರಿ ಬಂದಿವೋ ಏನನ್ನು ನೋಡೋಕೆ ಲೆಕ್ಕ ಮಾಡೋಕೆ ಶುರು ಮಾಡ್ದ. 1 2 3 4 97 98 99. ಅಯ್ಯೋ ಮತ್ತೊಂದು ಕುರಿ ಎಲ್ಲ ಆಯ್ತಾ. ಅವನು ತಡ ಮಾಡ್ನೆಲ್ಲ ಮತ್ತೊಂದು ಕುರಿ ಎಲ್ಲ ಆಯ್ತು ಅಂದು ಗರ್ಸಕ್ಕೆ ಹೋದ. ಮತ್ತೊಂದು ಕುರಿ ಕಣೆಯಾಗಿ ಹೋಯ್ತಂದು. ರಾತ್ರಿ ಆದರೂ ಅವನು ಹೆದರ್ದೆ, ಗಾಳಿ ಮಳೆ ಆದರೂ ಗರಿಸ್ತೆ ಹೋದ. ತನ್ನ ಕುರಿ ಕಾಣೆಯಾಗಿ ಹೋದ್ದು ಎಲ್ಲಾದರೂ ತನ್ನ ಸಪ್ಪಳ ಕೇಳ್ತಿದ್ದೆ ನಂದು ನೋಡ್ತೇ ನಿಂತ್ಕೊಂಡ. ಆ ರಾತ್ರಿ ಗಾಳಿ ಶಬ್ದ ಕೇಳ್ತೇ ಇತ್ತೆ ಹೊರತು ಕುರಿ ಸಪ್ಪಳ ಕಾಣಿಲ್ಲ. ಹಾಸಿಗೆ ನೋಡ್ತೇ ಹೋದರೆ ಕುರಿ ಸಪ್ಪಳ ಕಾಣ್ತೀವಿ ಅಂದ್ರೆ ಕುರಿ ಸಪ್ಪಳ ಕಾಣಿಲ್ಲ. ಮುಂದೆ ಹೋದ್ಮೇಲೆ ಇಲ್ಲೇನೋ ಶಬ್ದ ಹತ್ತಿದಂದು ಅಲೇಸಿ ಕೇಳ್ದ. ಇದು ಕಾಣೆಯಾಗಿ ಹೋದಿ ಕುರಿ ಶಬ್ದ ಅಂದೇಳಿ ಅವನ ಮನಸ್ಸಿಗೆ ಬಂತು. ಕಡೆಗೆ ಹಾಗೆ ಅವನು ಕುರಿ ಬಿಡ್ಕೋ ಕುರಿ ನೋಡ್ದ. ಕಡೆಗೆ ಹಾಗೆ ಮುಂದೆ ಹೋಗಿ ನೋಡಿದ್ರೆ ಹಿಂಡಿನಲ್ಲಿ ಅದ್ರ ಕಾಲಿಗೆ ಬಳ್ಳಿ ಸುತ್ಕೊಂಡಿದ್ದಿತ್ತು. ಅದ್ರ ಕಾಲಿಗೆ ಬಳ್ಳಿ ಸುತ್ಕೊಂಡು ಬೀಳ್ಕೋಗಿ ಬರೋಕ್ಕಾಗಲಿಲ್ಲ ಕುರಿಗೆ. ಕಡೆಗೆ ಹಾಗೆ ಬಳ್ಳಿ ಎಲ್ಲ ಕಾಲಿಗೆ ಸುತ್ತ ತಪ್ಪಿಸ್ಕೊಂಡು ಅವನು ಹಟ್ಟಿಗೆ ಹೊಡ್ಕೊಂಡು ಬಂದ. ಕಾಣಿಯಾಗೋದು ಕುರಿ ಸಿಕ್ತಂದು ಭಾಳ ಖುಷಿಯಾದ. ಹಾಗಾಗಿ ಆ ಕಾಣಿಯಾಗ ಅದು ಕುರಿ ಹಂಗೆ ಎಲ್ಲ ಜನರು ಹಾಗೆ ಇದ್ದಾರೆ. ಎಲ್ಲ ಜನರು ತಮ್ಮ ತಳ್ದಂಗೆ ತಮ್ಮ ದಾರಿಯಲ್ಲೇ ಹೋಗ್ತಾ ಇವರು. ಹೀಗಾಗಿ ಪಾಪ ಎಲ್ಲ ಹೆಚ್ಚು ಮಾಡ್ಕೊಂಡು ದೇವರೆಲ್ಲ ಮಾರ್ತು ಬಿಟ್ಟಿರು. ಯೇಸು ಸ್ವಾಮಿ ಒಬ್ಬನೇ ಲಾಯಕ್ ಕುರುಬ. ಕಳೆದೋ ಜನರನ್ನು ಯೇಸು ಸ್ವಾಮಿ ಹುಡುಕಿ ಕಾಪಾಡಲಿಕ್ಕೆ ಬಂದ. ಯೇಸು ಸ್ವಾಮಿ ನಮ್ಮೇನು ಬಂದು ಪಾಪ ಬಿಡಿಸೋಕೆ ತನ್ನ ಜೀವ ಕೊಡಬೇಕಾಯ್ತು. ಯೇಸು ಸ್ವಾಮಿ ಒಬ್ಬನಿಂದ ನಮ್ಮ ಪಾಪ ಎಲ್ಲ ಪರಿಹಾರ ಆಗಿ ಹೋತಿದ್ದು. ನಮಗಾಗಿ ಯೇಸು ಸ್ವಾಮಿ ತನ್ನ ಪ್ರಾಣ ತಕ್ಕಂಡ. ಆದರೆ ಯೇಸು ಸ್ವಾಮಿ ಸಮಾಧಿಯಲ್ಲಿ ಹಾಗೆ ಉಳಿನಿಲ್ಲ. ಹಾಗೆ 3 ದಿನ ಆದಮೇಲೆ ಯೇಸು ಸ್ವಾಮಿ ಜೀವ ಗೆದ್ದು ಬಂದ. ಇಂದಿನವರೆಗೂ ಯೇಸು ಸ್ವಾಮಿ ಜೀವಂತ ಇದ್ದಾನೆ. ಯೇಸು ಸ್ವಾಮಿ ಕೂಡ ಪಾಪ ಪರಿಹಾರ ಮಾಡೋಕೆ ಕೇಳ್ಕಣಿ. ಯೇಸು ಸ್ವಾಮಿ ನಂಬ್ಕೊಂಡು ಯೇಸು ಸ್ವಾಮಿ ಮಾತಿನಂತೆ ಹೋಗಬೇಕು. ನಮಗೆಲ್ಲ ಕಾಪಾಡೋಕೆ ಯೇಸು ಸ್ವಾಮಿ ಒಬ್ಬನೇ ನಿಜವಾದ ದೇವರು.